ನಮಸ್ಕಾರ. ಎಸ್ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅನಾರೋಗ್ಯದ ನಿಮಿತ್ತ ಅಗಲಿದ ಬಸವ ಕೇಂದ್ರದ ಟ್ರಸ್ಟಿ ಶರಣ ವೀರಭದ್ರಪ್ಪ ಕುರುಕುಂದಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ದಿನಾಂಕ 17/11/24ರಂದು ಪ್ರಗತಿಪರ ಸಂಘಟನೆ ಹಾಗೂ ಬಸವ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅದರ ಸಂಪೂರ್ಣ ನುಡಿ ನಮನದ ವಿವರ ಈಗ ನಿಮ್ಮ ಮುಂದೆ. ಒಂದು ದುಃಖದ ಸಂಗತಿ. ಎರಡನೇದೇನೆಂದ್ರೆ, ನಾನು ಕುಷ್ಟಗಿಯಲ್ಲಿ 1.5 ಎಕರೆ ಜಮೀನಲ್ಲಿ ಒಂದು ಇದನ್ನು ಮಾಡಿದ್ದೀವಿ, ಆಶ್ರಮ. ಅಲ್ಲಿ ನಾನು ಬಸವ ಕೇಂದ್ರದ ಒಂದು ಕೇಂದ್ರವನ್ನು ಮಾಡಬೇಕು ಅಂತೇಳಿ ನನಗೆ ಆಸೆ ಇತ್ತು. ಅದು ಇನ್ನೂ ನನಗೆ ನೆರವೇರಿಸಿದ ಆಗಲಿಲ್ಲ ಅಂತೇಳಿ, ಮುಂದೆ ತಾವೆಲ್ಲರೂ ಅನುಕೂಲ ಮಾಡಿಕೊಟ್ರೆ ಅದನ್ನು ಮಾಡೋಣ ಅಂತೇಳಿ ನಾನು ಇದು ಮಾಡ್ತೀನಿ. ಮತ್ತು ನನ್ನ ಹಿರಿಯ ಮಗಳ ಮದುವೆಗೆ ತಾವು ಬಂದು ಎಲ್ಲ ಪಳಗದವರು ನಾನು ಇಲ್ಲಿ ಭಾಷಣ ಮಾಡೋಕ್ಕೆ ಬಂದಿರೋ ನನ್ನ ಜೀವನದ 2 ಅನುಭವ ನಾನು ಹೇಳಕ್ಕೆ ಬಂದಿದ್ದೀನಿ. ಅದು ನನ್ನ ಅನುಭವ. ನಮ್ಮ ರೆಡ್ಡಿ ಸಮಾಜದ ಎಂಥ ಜಿಡ್ಡುಗಟ್ಟಿದ ಸಂಪ್ರದಾಯ. ನಮ್ಮ ಗೌಡನ 8 ವರ್ಷದೊಳಗೆ ತೀರ್ಕೊಂಡ್ರು. ಅವಾಗ ನನ್ನ ಜೀವನ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ನಮ್ಮ ಮನೆಯವರು ಒಬ್ಬರೇ ಇರೋರು. ನಮ್ದು ಇಲ್ಲಿ ಸಿಂಧನೂರಿನ ಸ್ಥಾಪನೆ ಆಗಿತ್ತು ರೆಡ್ಡಿ ಶಿಕ್ಷಣ ಸಂಸ್ಥೆ. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಜಿಡ್ಡಿನಿಂದ ತೆಗೆದು ನಮ್ಮ ತಂದೆಯ ತಂದಿದ್ದಾನೆ ಇಲ್ಲ, ನನ್ನ ಅಪ್ಪ ವೀರಭದ್ರಪ್ಪ ಅವರನ್ನು ಹೊರತಂದರು. ಆಮೇಲೆ ನೀನು ಯಾಕೆ ಇದು ಮಾಡ್ತಿಷ್ಟು ವಿದ್ಯಾವಂತ ನೀನು ಹೊರ ಬಾ ಅಂತ ನನಗೆ ನಮ್ಮ ಸಮುದಾಯದವರೇ ನಮ್ಮನ್ನು ಹೊರ ಕರೆದಿದ್ದಿಲ್ಲ ಅಂತ ಅಪ್ಪನ ನಾನು ಕಳ್ಕೊಂಡಿವಿ. ನುಡಿದಂತೆ ನನಗೆ ಇದೇ ಜನ್ಮ ಕಡೆ ಅಂತ. ಅವರು ತಮ್ಮ ಮನೆಗಾಗಿ ಏನೂ ಮಾಡಿಲ್ಲ. ನಮ್ಮಂತ ಸಬಲೆಯನ್ನಾಗಿ ಮಾಡ್ತಕ್ಕಂಥ ಅಪ್ಪನವರಿಗೆ ನಾವೆಷ್ಟು ನುಡಿದವನಲ್ಲ, ಅವರ ಆಚರಣೆಯನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನಡೆಸೋಣ ಅಂತೇಳಿ ನಾನು ಹೇಳೋ ಮಾತುಗಳನ್ನು ಶರಣಶ್ರೀ ವೀರಭದ್ರಪ್ಪಣ್ಣನವರ ನುಡಿ ನಮನ ಈ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಶರಣರಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳು, ಹಾಗೇನೆ ಈ ಕಾರ್ಯಕ್ರಮವನ್ನು ಶ್ರವಣ ಮಾಡಲು ಆಗಮಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಬಹುಶಃ ನಾನು ಸುಮಾರು ಒಂದು 20-25 ಜನ ನುಡಿ ನಮನ ಸಲ್ಲಿಸಿರ್ತಕ್ಕಂಥ ಒಂದು ವಿಚಾರವನ್ನ ಕೇಳಿದಾಗ ನನಗೆ ಚನ್ನಬಸವಣ್ಣನವರ ಒಂದು ವಚನ ನೆನಪಿಗೆ ಬರ್ತದೆ. ಹೊನ್ನಿಂಗೆ ಬಂದ ಆತನಲ್ಲ, ಹೆಣ್ಣಿಂಗೆ ಬಂದ ಆತನಲ್ಲ, ಅಶನಕ್ಕೆ ಬಂದ ಆತನಲ್ಲ, ವಶನಕ್ಕೆ ಬಂದ ಆತನಲ್ಲ, ಕೂಡಲ ಚನ್ನ ಸಂಗಯ್ಯ ಭಕ್ತಿಯ ಪದವ ತೋರ ಬಂದನಯ್ಯ ಬಸವಣ್ಣನು ಅನ್ನುವಂಥ ಮಾತನ್ನ ಚನ್ನಬಸವಣ್ಣನವರು ಬಸವಣ್ಣನ ಉದಾಹರಣೆಯಾಗಿ ಈ ಸಂದರ್ಭದಲ್ಲಿ ಬಹುಶಃ ಅಣ್ಣ ಇಲ್ಲಿ ಬಂದಾನಂತ ಕೇಳಿದ್ರೆ ಭಕ್ತಿ ಪಥವನ್ನು ತೋರಲಿಕ್ಕೆ ಬಂದಿದ್ದಾನೆ ಅನ್ನುವಂಥ ಭಾವ ನಮಗೂ ಕೂಡ ಇದು ಅನ್ವಯ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಕ್ಕೆ ಇಷ್ಟಪಡ್ತೀವಿ. ಬಹುಶಃ ಅಣ್ಣನವರ ಒಂದು ಬಾಂಧವ್ಯ ಸುಮಾರು 40-44 ವರ್ಷ ಪರ್ಯಂತ ನಮ್ಮ ಒಡನಾಟ. ಈಗ ಆ ವಿಚಾರ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಹುಶಃ ಒಬ್ಬೊಬ್ಬರು ಅಣ್ಣನವರನ್ನ ಯಾವ ರೀತಿಯ ಕಂಡಾರ ಅನ್ನುವಂಥ ಮಾತನ್ನ ನಾವು ಕೇವಲ ಪುರಾಣ ಶಾಸ್ತ್ರದಲ್ಲಿ ಕೇಳುತ್ತಿದ್ದೀವಿ. ಹೆಂಗಪ್ಪ ಅಂತ ಕೇಳಿದ್ರ, ಸುಮ್ಮನೆ ಒಂದು ತಮಾಷೆಗೆ ಒಬ್ಬ ದಾರಿ ಬದಿಯಲ್ಲಿ ಅವನ ನಿದ್ದೆ ಮಲ್ಕೊಂಡಿರ್ತಾನೋ ಅಥವಾ ಆಯಾಸಾಗಿ ಮಲ್ಕೊಂಡಿರ್ತಾನೋ, ಹೆಂಗೋ ಮಲ್ಕೊಂಡಿರ್ತಾನೆ. ಆ ದಾರಿ ಹಿಡಿದು ಹೋಗ್ತಕ್ಕಂಥವರು ಒಬ್ಬ ರೈತ ಬರ್ತಾನ. ಅವ ಏನು ಅರ್ಥ ಮಾಡ್ಕೊಂತಾನಂತ ಕೇಳಿದ್ರ, ಸಿಕ್ಕಾಪಟ್ಟೆ ದುಡ್ದಾನ, ಹೆಂಗೆ ನಿದ್ದೆ ಮಾಡಕತ್ತೆ ನೋಡಂತ ಅವ ತಿಳ್ಕಂತ. ಮತ್ತೊಬ್ಬ ಬರ್ತಾನ, ಯಾರು ಎಣ್ಣೆ ಹಾಕ್ಯಂದವ, ಅಳಿತೆ ಕುಡಿಬೇಕಪ್ಪ, ಹಿಂಗೆ ಎಂತ ಕೂಡ್ದಿ ಬ್ಯಾಗ್ ಇದ್ದ ನೋಡಿವ ಅಂತಂದು ಮತ್ತೊಬ್ಬವ ಅಂತಾನೆ. ಮತ್ತೆ ಇನ್ನೊಬ್ಬ ಅದಾದಾರಿಗೆ ಒಬ್ಬ ಕಳ್ಳ ಬರ್ತಾನ, ಬೆಳ್ತಾನ ಕಾಳಿಗೆ ಅಡ್ಡಾಡನ, ಯಾಕೆ ಬಿದ್ಕಂದ ನೋಡಿವಂತ ಬರ್ತಾನ. ಮತ್ತೆ ಅದಾದಾರಿಗೆ ಒಬ್ಬ ಯೋಗಿ ಬರ್ತಾನ, ಬ್ರಹ್ಮಾನಂದದಲ್ಲಿ ತಲ್ಲೀನನಾಗೆ ನೋಡಂತಂದು ಅವನು ಕೂಡ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಬಹುಶಃ ಇಲ್ಲಿ ಅಣ್ಣನವರು
ಬಹುಶಃ ನಮ್ಮ ಜೋಶಿ ಸಾಹೇಬರು ಹೇಳಿರ್ತಕ್ಕಂಥ ಮಾತಿನಾಗ ಕಲಾವಿದರನ್ನೇ ಕಂಡು ನಮ್ಮನ್ನು ಇಂಥ ಒಂದು ಸನ್ಮಾರ್ಗಕ್ಕೆ ತಂದ್ರು ಅನ್ನುವಂಥ ಮಾತು ಇಲ್ಲಿ ಈ ವೇದಿಕೆ ಪ್ರಗತಿಪರ ಹೋರಾಟಗಾರರು ಅವರು ಅಣ್ಣನನ್ನು ಯಾವ ರೀತಿ ಕಂಡ್ರು ಅನ್ನುವಂಥದ್ದು ಒಂದು ಭಾಗ. ಹಿಂಗೆ ಹಲವಾರು ರೀತಿಯಲ್ಲಿ ಇವತ್ತು ತಾಯಿ ಮಾತಾಡಿದ್ಲು ಅಧ್ಯಕ್ಷಣಿ ನಮ್ಮನ್ನ ಹೆಣ್ಮಕ್ಕಳಿಗೆ ಇಷ್ಟು ಗೌರವ ಕೊಟ್ಟು ನಮ್ಮನ್ನ ಇಲ್ಲಿ ನಿಂತು ಮಾತಾಡಿಸುವಂತ ಸಾಮರ್ಥ್ಯ ಬೆಳೆಸ್ಯಾರಂತ ಕೇಳಿದ್ರೆ ಅದು ಅಣ್ಣನವರ ಪ್ರೇರಣೆ ಅನ್ನುವಂಥ ಮಾತನ್ನ ಹೆಂಗ ಅಣ್ಣ ಒಬ್ಬೊಬ್ಬರಿಗೆ ಒಂದೊಂದು ಸಹಕಾರಿಯಾಗಿ ಸ್ಫೂರ್ತಿಯಾಗಿ ಬೆಳೆದಲ್ಲ ಹಂಗೈತಲ್ಲ ನಮಗೂ ಕೂಡ ಈ ಭಕ್ತಿ ಪಥವನ್ನ ತೋರ್ಲಿಕ್ಕೆ ಬಂದ ಬಸವಣ್ಣ ಅನ್ನುವಂಥ ಮಾತನ್ನೇನು ಹೇಳ್ತಾರಲ್ಲ, ನಾವು ಎಲ್ಲ ಅಧ್ಯಾತ್ಮದ ಹಸಿವಿನಿಂದ ಬಳಲ್ತಕ್ಕಂಥವರು. ನಮಗೆ ಯಾವ ರೀತಿಯಾಗಿ ಅಧ್ಯಾತ್ಮದ ಹಸಿವನ್ನು ನಿಗಿಸಿದಂತ ಕೇಳಿದ್ರೆ ಅಪ್ಪ ಬಸವಣ್ಣ ಕರುಣಿಸಿರ್ತಕ್ಕಂಥ ಇಷ್ಟಲಿಂಗ ಸಾಮೂಹಿಕ ಪೂಜೆಯನ್ನ ಮಾಡುವುದರ ಮುಖಾಂತರ ನಮ್ಮ ಭಾಗದಲ್ಲಿ ಅದು ಮರ್ಕಟ್ ಇರಬಹುದು, ಗುಳೆ ಇರಬಹುದು, ವಂಚಮಾವ್ ಇರಬಹುದು, ಪಾಟೀಲ್ದನಿ ಇರಬಹುದು, ಕೋಳಿಯಾಳು ಇರಬಹುದು, ಈ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಕ ಶಕ್ತಿಯಾಗಿ ಇಷ್ಟಲಿಂಗದ ಒಂದು ಪೂಜೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಇಷ್ಟಲಿಂಗ ಧಾರಣ ಮಾಡಿಸುವುದರ ಮುಖಾಂತರ ಅಣ್ಣ ತನ್ನ ಪ್ರೇರಣೆಯನ್ನ ಇವತ್ತು ಬೆಳೆದು ಬಯಲಿನಲ್ಲಿ ಬಯಲಾದ ಅನ್ನುವಂಥ ವಿಚಾರ ಬಹುಶಃ ಒಂದು ಕಡೆ ನೋವು, ಒಂದು ಕಡೆ ಸಂತೋಷ. ಹಂಗಾಗಿ ಇಲ್ಲಿ ಹೆಚ್ಚಿಗೆ ಮಾತಾಡ್ತಕ್ಕಂಥದ್ದು ಏನು ಇಲ್ಲ. ಸ್ವಾಮೀಜಿಯವರ ಅಂತರಂಗಕ್ಕೆ ಶರಣೆಂದು ತಾಯಿ ಗಂಗಮ್ಮನವರಿಗೆ ವಂದಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು, ಬಸವ ಕೇಂದ್ರದ ಸದಸ್ಯರು, ಎಲ್ಲ ವಿಚಾರವಾದಿಗಳು ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ನಾವು ಇದನ್ನು ನಿರೀಕ್ಷಿಸಿರಲಿಲ್ಲ. ವೀರಭದ್ರಪ್ಪಣ್ಣನವರು ಇಷ್ಟು ತೀವ್ರ ನಮ್ಮ ನಡುವಿನಿಂದ, ನಮ್ಮ ಮಧ್ಯದಿಂದ ಕಾಣೆ ಆಗ್ತಾರೆ ಅನ್ನೋದು ನಾವು ನಿರೀಕ್ಷಿಸಿರಲಿಲ್ಲ. ಆದರೆ ಅವರ ಒಂದು ದೇಹ, ಅವರ ಒಂದು ಆತ್ಮ, ಅವರ ಒಂದು ಶಕ್ತಿ ನೋಡಿದ್ರೆ ಸುಮಾರು ಇನ್ನೊಂದು 20-25 ವರ್ಷ ಆದರೂ ಕೂಡ ಬಸವ ತತ್ವ ಪ್ರಚಾರ ಮಾಡ್ತಾರ ಅಂತ ನಮಗೆ ಅನಿಸಿತ್ತು. ನನಗೆ ಅವಾಗ ಅನಿಸ್ತು ಎಷ್ಟು ಸದೃಢವಾಗಿದ್ದಾರೆ. ಆದರೆ ಹಾಗಾಗಲಿಲ್ಲ. ಇವತ್ತು ವೀರಭದ್ರಪ್ಪಣ್ಣವರು ಇಲ್ಲದಿದ್ದರೂ ಕೂಡ ಅವರು ನಮ್ಮ ಮನಸ್ಸಿನಲ್ಲಿದ್ದಾರೆ, ನಮ್ಮ ಅಂತರಂಗದಲ್ಲಿದ್ದಾರೆ. ಯಾರು ಅಂತರಂಗದಲ್ಲಿ ಉಳಿತಾರೋ ಅವರೇ ನಿಜವಾದಂಥ ಶರಣರಂದ್ರೆ ಬೇರೆ ಇರೋದು. ಬೇರೆ ಜನಗಳ ಒಂದು ಅಂತರಂಗದಲ್ಲಿ ಉಳಿತಾರಲ್ಲ ಅವರೇ ಶರಣರು, ನಿಜವಾದ ಶರಣರವರು ಅವರು ಅದ್ಭುತವಾದಂಥ ಒಂದು ಭಾಷಣಕ್ಕೆ, ಅವರ ನೆನಪಿನ ಶಕ್ತಿ, ಅವರು ಕೋಟ್ ಮಾಡ್ತಿರ್ತಕ್ಕಂಥ ವಚನಗಳು ನನಗೆ ದಿಗ್ಭ್ರಮೆ ನಡೆಸ್ತಾ ಇದ್ವು. ಹೆಂಗೆ ಇಷ್ಟು ಸರಳವಾಗಿ ಇಷ್ಟು ಹೇಳ್ತಾರೆ. ಆ ಸಂದರ್ಭಕ್ಕೆ ತಕ್ಕಂತೆ ಅವರು ವಚನಗಳನ್ನು ಹೇಳ್ತಕ್ಕಂಥ ರೀತಿ ಬರೀ ಬಸವಣ್ಣವರಲ್ಲ, ಯಾವ ಶರಣರು ಶರಣೆಯರ ವಚನಗಳನ್ನು ನಿರರ್ಗಳವಾಗಿ ಬಂದುಬಿಡ್ತಿದ್ವು ಅವ್ರ ಬಾಯಲ್ಲಿ. ಅವರ ಒಂದು ಈ ಸಾಧನೆ, ಅವರ ಒಂದು ಬಸವ ತತ್ವದ ಪ್ರಚಾರ ನಿಜವಾಗಿ ಏನಂತಂದರೆ ಅದು ದೈವದತ್ತವಾಗಿ ಅವರಿಗೆ ಬಂದಿತ್ತು ಅಂತ ನನಗೆ ಅನಿಸ್ತಾ ಇದೆ. ಅವರು ಇನ್ನು ನಾನು ಒಂದು ಸಲ ಕೂಡ ಯಾರಿಗೂ ಸಿಟ್ಟು ಮಾಡೋದು ನೋಡಿಲ್ಲ. ಅವರ ಮುಖದ ಮೇಲೆ ನಾನು ಸಿಟ್ಟು ಕಂಡೇ ಇಲ್ಲ. ಅಷ್ಟು ನಗೆ ಮುಖದ ವೀರಭದ್ರಪ್ಪಣ್ಣವರು. ಅವರು ಭಾಳ ಸಲ ನಮಗೆ ಬರ್ತಾರೆ. ನಮ್ಮಲ್ಲಿ ಮನೆಯಲ್ಲಿ ಮಹಾಮಂಡ ಮಾಡಿದಾಗ ಯಾರಾದರೂ ಅತಿಥಿಗಳು ಸಿಗಲಿಲ್ಲಂದ್ರೆ ವೀರಭದ್ರಪ್ಪಣ್ಣವ್ರನ್ನ ಕಾಟ ಮಾಡೋದು. ಎಷ್ಟು ಸಲ ಬಂದ್ರಂದ್ರೆ ಲೆಕ್ಕ ಇಲ್ಲದಷ್ಟು ಸಲ ಬಂದರು. ನಾವು ಶರಣ ಸಂಸ್ಕೃತಿ ಮಾಡಿದ್ರು ಕೂಡ ಪ್ರತಿ ದಿವಸ ಬರೋದು. 3 ದಿವಸ ಮಾಡಿದ್ರೆ 3 ದಿವಸ, 2 ದಿವಸ ಮಾಡಿದ್ರೆ 2 ದಿವಸ ಬರೋದು. ಅವ್ರ ಅತಿಥಿಗಳು ಇರಲಿ ಇರದಿರಲಿ ಬಂದು ಅವರು ಅಲ್ಲಿ ನಮ್ಮ ಸಮಾರಂಭದಲ್ಲಿ ಪಾಲ್ಗೊಳ್ತಿದ್ರು. ನಿಜವಾಗಿ ಅಂದರೆ ನಮಗೆ ವೈಯಕ್ತಿಕವಾಗಿ ನನಗೆ ಬಹಳ 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 ದುಃಖವಾಗಿದೆ. ಅಂಥ ವ್ಯಕ್ತಿಯನ್ನು ಇವತ್ತು ನಮ್ಮ ಜೊತೆಗೆ ಇಲ್ಲವಲ್ಲ ಅಂತ ಭಾಳ ಖೇದ ಇದೆ. ಶಿವರುದ್ರಪ್ಪನವ್ರೊಂದು ಮಾತು ಹೇಳ್ತಾರೆ, ಬಲು ನೀರ ಬಲು ಧೀರ ಬಲು ಹರಿತ ಶರಣ ಪಥ ಬೇಕೆ ನಿಮಗೆ ಈ ಹಾದಿ
ಕೆಚ್ಚುವುದೇ ಎದೆಯಲ್ಲಿ ಅಂತ ಶರಣ ಮಾರ್ಗವನ್ನು ನಡೆದು ನುಡಿದು ತೋರಿಸಿ ಎಲ್ಲರಿಗೂ ಅದನ್ನು ಹಂಚಿ ಎಲ್ಲರಲ್ಲಿಯೂ ಬಸವ ತತ್ವದ ಬಗ್ಗೆ ಒಲವು ಮೂಡುವಂಥ ಕೆಲಸವನ್ನು ಮಾಡಿದ ವೀರಭದ್ರಪ್ಪ ಅಣ್ಣನವರಿಗೆ ಅವರು ಶರಣರು, ಅವರಿಗೆ ಶರಣೆಂದು ನಾನು ಶುದ್ಧನಾಗುತ್ತೇನೆ. ಶರಣಶ್ರೀ ವೀರಭದ್ರಪ್ಪನವರು ಕುಂದಿಯವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣರಿಗೆ ನಮಸ್ಕರಿಸುತ್ತಾ, ಅಣ್ಣವರು ನನಗೆ 1999ರಲ್ಲಿ ನಾನು PUC ಓದ್ತಾ ಇದ್ದೆ. ಅವಾಗ ನನ್ನ ತಾಯಿ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಪಾಪ ಇಲ್ಲಿ ಕುಂದಿದ್ದಾರೆ. ಅವರು ಭಾಳ ಬಸವಣ್ಣ ಭಕ್ತರು. ಆಮೇಲೆ ಅವ್ರ ಹತ್ರ ಒಂದು ಸ್ವಲ್ಪ ಬೇರೆ ವಿಷಯ ಮಾತಾಡೋದಿದೆ, ಒಂದು ನಮ್ಗೆ ಯಾವುದೋ ಸಮಸ್ಯೆ ಇತ್ತು ಅಂತೇಳಿ ಕರ್ಕೊಂಡು ಹೋಗಿದ್ರು. ಅವಾಗ ನಾನು ಪರಿಚಯ ಆಗಿತ್ತು. ಅಣ್ಣ ನೋಡಿದಾಗ ವಿಭೂತಿ ಹಾಗೆ ಅದೇ ರೀತಿಯಾಗಿ ಬಿಳಿ ಬಟ್ಟೆ ಮತ್ತು ಉದ್ರಕೊಂಡಿದ್ದು ನಾನು ನೋಡಿದಾಗ ನನಗೇನೋ ಒಂದು ಹಳೆಯ ನೆನಪಾಯ್ತು. ನನಗೆ ಬಸವಣ್ಣ ಬಗ್ಗೆ ನನಗೆ 5ನೇ ಕ್ಲಾಸ್ ಇದ್ದಾಗ ನನಗೆ ಅವರು ಬಸವಣ್ಣ ಬಗ್ಗೆ ತಿಳ್ಕೋಬೇಕು. ಯಾಕಂದರೆ ನಮ್ಮ ಮಾವನವರೊಬ್ಬರು ಪೇಂಟರ್ ಇದ್ರು, ಆರ್ಟಿಸ್ಟ್. ಅವರು ಬಸವಣ್ಣ ಬಗ್ಗೆ ಪೇಂಟ್ ಮಾಡ್ತಿದ್ರು. ಅಲ್ಲಿ ಕೆಲಸ ಕಾಯಕ ಮಾಡುವಂಥ ಶರಣರು ಹೆಸರುಗಳು ಬರೆದಿದ್ರು. ಅವ ಇದೇನಪ್ಪ ಮಡಿವಾಳ ಮಾಚಿದೇವಾಗಿರ್ಬೋದು, ದಪ್ಪಣ ಆಗಿರ್ಬೋದು, ಸಂಗರ ಹರಡೆ ಆಗಿರ್ಬೋದು, ಕುಂಬರ ಗುಂಡಾಯ ಆಗಿರ್ಬೋದು. ಅಂದರೆ ಇದಿಂದ ಒಂದು ಹೊಸದು ಇತ್ತಲ್ಲ ನನಗೆ. ಯಾಕಂದರೆ ನಾವು ಬದುಕೊಂಡ ರೀತಿ ಬೇರೆ ಇತ್ತು, ಇದು ಒಂದು ಹೊಸದಿದೆ ಅಂತ ನನಗೊಂದು ಅವರು ಒಲವಿತ್ತು. ಇವರು ಕಂಡಾಗ ನನಗೆ ಅನ್ನಿಸ್ತು, ಇದೇನಪ್ಪ ಏನೋ ಒಂದು ನನಗೆ ಏನೋ ಹೊಸದು ಏನೋ ಒಂದು ಸಿಕ್ತು ನನಗೆ ಅಂತೇಳಿ. ಅದಾದ ನಂತರ 2013ರಲ್ಲಿ ನಾನು ಲಿಂಗ ದೀಕ್ಷೆ ತಗೊಂಡಾಗ ನಾನು ಇದೇ ಬಸವ ಕೇಂದ್ರಕ್ಕೆ ಬಂದಾಗ ಅವ್ರು ಭೇಟಿಯಾಗಿ, ಅಣ್ಣರೇ ಈ ಥರ ನಾನು ದೀಕ್ಷೆ ತೊಗೊಂಡೀನಿ, ನನಗೂ ಸೇವೆ ಸಲ್ಲಿಸ್ಬೇಕಂತ ಆಸೆ ಇದೆ ಅಂತಂದಾಗ ಅವರು ನಿಮಗೆ ಒಳ್ಳೆಯ ಸ್ನೇಹಿತರನ್ನ ನಾನು ಉಳ್ಕೊಡ್ತೀನಿ ಅಂತೇಳಿ ಮಾದೇವಪ್ಪ ಚಿಂಚಿರಿಕೆ ಅಂತೇಳಿ ಅವ್ರಿಗೆ ನಾನು ಪರಿಚಯ ಮಾಡಿಕೊಟ್ರು. ಅವ್ರ ಜೊತೆ ಒಡನಾಟ. ಆಮೇಲೆ ಬಸವ ಕೇಂದ್ರದ ಕಾರ್ಯದರ್ಶಿ, ಯುವ ಬಸವ ಕೇಂದ್ರದ ಕಾರ್ಯದರ್ಶಿ ಕೆಲಸ ಮಾಡಿದೆ, ಸೇವೆ ಮಾಡಿದೆ. ಆ ನಂತರ ಒಂದು ಸಂದರ್ಭ ಬಂತು, ರಾಷ್ಟ್ರೀಯ ಬಸವ ಸ್ಥಳದ ಅಧ್ಯಕ್ಷನಾಗುವಂಥ ಒಂದು ಸಂದರ್ಭ. ಅವಾಗ ಅಣ್ಣ ಬಂದರು, ಇಲ್ಲ ನೀನು ಕೃಷ್ಣ ನೀನು ಮಾಡು, ನೀನು ಸೇವೆ ಮಾಡಿ, ಏನು ತೊಂದರೆ ಸೇವೆ ಮಾಡೋಕ್ಕಿರುವಂಥದ್ದು ಇದು ಮಾಡುತ್ತೆ. ಅವರೇ ಮುಂದೆ ನಿಂತ್ಕೊಂಡು ನನ್ನ ಆಯ್ಕೆ ಮಾಡಿ ಒಂದು ಸ್ಥಾನವನ್ನು ಜವಾಬ್ದಾರಿ ಕೊಟ್ಟರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರಲ್ಲಿ ಯಾವ ಥರ ಇತ್ತಂದ್ರೆ ಮುಂದೆ ತರುವಂಥ ಒಂದು ಗುಣ. ಯಾರೇ ಅವರು ಇದಾದ್ರೆ ಮುಂದೆ ತರಬೇಕು. ಆಮೇಲೆ ಅವ್ರ ಹೆಗಲ ಮೇಲೆ ಕೈ ಹಾಕಿ ಏನಪ್ಪ ಅಂತ ಹೇಳಿ ಮಾತಾಡ್ತಾ ಇದ್ರು. ಏನೋ ಒಂದು ಕಾರ್ಯಕ್ರಮ ಇದ್ರು, ಹೇಳಪ್ಪ ಏನು ಬರಬೇಕು, ಆಯ್ತು ಬರ್ತೀವಿ. ಕೊನೆಯದಾಗಿ ನಾನು ನೋಡಿದ್ದು 5/9/2009 ತಿಂಗಳಲ್ಲಿ ನಮಗೊಂದು ಇನ್ಸಿಡೆಂಟ್ ಆಗಿತ್ತು. ಆಸ್ಪತ್ರೆಯಾಗಿದ್ದೀವಿ ನಾವು. ಯಾರು ನಮ್ಮ ಮಂದಿ ಅಥವಾ ನಮ್ಮ ಸಂಬಂಧಿಕರು ಯಾರು ಬರಲಿಲ್ಲ. ಅವ್ರು ಬಂದರು, ಹೊರಗಡೆ ಬಂದು ಹೇಳಿದ್ರು, ಏನಪ್ಪ ಹಿಂಗೆ ಆಯ್ತಲ್ಲ, ಆಯಿತು ಅದೇ ಆರಾಮಾಗಿ ಬಾ, ನಾನು ಮಾತಾಡ್ಬೇಕೇಸೋಣ ಅಂತೇಳಿ. ಅಂದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಒಂದು ತಂದೆಯ ಒಂದು ಕರುಣೆ, ತಾಯಿಯ ಒಂದು ಪ್ರೀತಿ ಏನಿದೆಯಲ್ಲ ಅವರಲ್ಲಿ ಇತ್ತು ಅಂತ. ನಾವೀಗ ಏನು ಮಾಡಬೇಕಾಗಿದೆ ಅಂದರೆ, ಇವತ್ತಿನ ದಿವಸ ಅವರು ಮಾಡಿರುವಂಥ ಕಾಯಕವನ್ನು ನಾವು ಮುಂದುವರಿಸಿ, ಅವರು ಅದೇ ಹೇಳ್ತಾರೆ ನಮ್ಮ ಶರಣರಿಗೆ ಮರಣ ಬಾರದು ಅಂತ ಹೇಳಿ. ಅಂದ್ರೆ ಏನು, ಅವರು ದೇಹವನ್ನು ತ್ಯಾಗ ಮಾಡಿದರೂ ಕೂಡ ಅವ್ರ ವಿಚಾರಗಳು ಇನ್ನೂ ಜೀವಂತವಾಗಿದ್ದಾವೆ. ನಾವು ಮನಸ್ಸಿನಲ್ಲಿ ಎಲ್ಲಿವರೆಗೆ ನಾವು ಇಟ್ಕೋತೀವಿ ಅಲ್ಲಿವರೆಗೂ ಕೂಡ ಅವ್ರು ಜೀವಂತವಾಗಿದ್ದಾರೆ. ಭೌತಿಕವಾಗಿ ಇಲ್ಲ ಅಂದರೂ ಕೂಡ ಅವ್ರ ವಿಚಾರದಲ್ಲಿ ಜೀವಂತವಾಗಿದ್ದಾರೆ ಅಂತ ಅಂದ್ಕೊಂಡು ನಾವು ಅವ್ರು ಮಾಡಿರುವಂಥ ಕೆಲಸಗಳನ್ನು ಮುಂದುವರಿಸೋದು. ಈಗ ಆಲ್ರೆಡಿ ಶರಣ ಹೇಳಿದ್ದಾರೆ, ಮಾತ್ರ ಅವರು ನಮ್ಮಲ್ಲಿ ಜೀವಂತವಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ನಾವು ಸುಮ್ಮನೆ ಏನೋ ಅಂತ ಹೇಳಿ ಇವತ್ತು ದಿವಸ ಕೆಲಸ ಮುಗಿಸ್ಕೊಂಡು ಹೋಗೋದಲ್ಲ. ಯಾಕಂದರೆ ಇದೊಂದು ದೊಡ್ಡ ಬಸವ ಧರ್ಮ ಅಥವಾ ಇದೊಂದು ತತ್ವ ಇದೆ. ಲಿಂಗಾಯತ ತತ್ವ, ಜಾತಿ ಅಲ್ಲ, ತತ್ವ ಏನಿದೆಯಲ್ಲ ದೊಡ್ಡದಿದು. ಯಾಕಂದರೆ ಇವತ್ತು ನಾವು ಇರ್ತೀವಿ, ನಾಳೆ ಇರೋದಿಲ್ಲ. ಬಟ್ ಇದು ಶಾಶ್ವತ. ಸೂರ್ಯ ಚಂದ್ರ ಇರೋರಿಗೂ ಶಾಶ್ವತ. ಯಾಕಂದರೆ ವಿಶ್ವಗುರು, ವಿಶ್ವ ಧರ್ಮ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ನಾವು ಏನು ಮಾಡ್ತಾ ಇದ್ವಿ, ಒಬ್ಬರೇ ಮಾತಿನಲ್ಲಿ ಹೇಳಿದ್ರು, ವಚನಗಳು ಪಾಲನೆ ಮಾಡೋಕ್ಕಾಗೋದಿಲ್ಲ ಅಂತ, ನಿನ್ನಲ್ಲಿ ಯೋಗ್ಯತೆ ಇಲ್ಲ ಅಂತ. ಇಷ್ಟೇ ಸಿಂಪಲ್ ಹೊರತಾಗಿ ಅದು ಅಮರ ರೀ, ಅದು ಸತ್ಯ. ಅದು ವಚನ ಅಂದ್ರೆ ಏನೋ ಹಿಂಗೆ ಬದುಕಬೇಕಂತ, ಅದು ಸತ್ಯ. ಅದು ಎಲ್ಲರೂ ಬದುಕೋಕ್ಕಾಗೋದಿಲ್ಲ, ಆದರೂ ಕಡಿದೆ ಅಂತ ಹೇಳಿ. ಹಂಗಾಗಿ ನಾನು ಹೇಳ್ತೇನೆ, ಹೇಳೋಕ್ಕೆ ಭಾಳ ಇದೆ, ಸಮಯ ಕೊರತೆ ಇರೋದ್ರಿಂದ ಒಂದು ಅದಾಗದ ಶಕ್ತಿ ಇದೆ. ಅಣ್ಣರು ಕೂಡ ಅದೇ ರೀತಿ ಬದುಕಿದ್ರು. ಅವರಾಗಿ ಬದುಕಿದ್ರು ಸಾಕು, ನಾವು ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋದ್ರೆ ಸಾಕು ಅಂತೇಳಿ ಎಲ್ಲರಿಗೂ ಹೇಳ್ತಾ, ಎಲ್ಲರಿಗೂ ಶರಣ. ಇಂದಿನ ನಮ್ಮ ನಿಮ್ಮೆಲ್ಲರ ಒಡನಾಡಿಯಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಇಡೀ ಕರ್ನಾಟಕದಾದ್ಯಂತ
ಬಸವ ತತ್ವವನ್ನು ಪ್ರಚಾರ ಮಾಡಿಕೊಟ್ಟಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಶರಣ ವೀರಭದ್ರಪ್ಪ ಸಾವುಕಾರ ಇವರಿಗೆ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತಾ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣರಿಗೂ ಮತ್ತು ಅವರ ಪುಣ್ಯ ಸ್ತ್ರೀಯಾಗಿರ್ತಕ್ಕಂಥ ಶರಣೆ ನಮ್ಮ ಅಕ್ಕ ಗಂಗಾ ಅಂಬಿಕೆ ಅವರಿಗೆ ಅಣ್ಣ ಬಸವಣ್ಣನವರು ಈ ದುಃಖದಿಂದ ಹೊರಗೆ ಬರಕ ಅವರಿಗೆ ಶಕ್ತಿಯನ್ನು ನೀಡಬೇಕಂತಂದು ಆ ಅಣ್ಣ ಬಸವಣ್ಣನಲ್ಲಿ ನಾನು ಪ್ರಾರ್ಥಿಸುತ್ತಾ ಅವರ ಒಡನಾಡಿ ನಾನು 55 ವರ್ಷದಿಂದ ಅವರ ಒಡನಾಡಿ ಅವರು ಮಾವ ಅಳಿಯ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥವ್ರು ಯಾವತ್ತಿಗೂ ನಾವು ಬೀಗಿರ್ತಾ ಇದ್ದಿರ್ತಕ್ಕಂಥವ್ರು ಅವರು ಅದು ಈ ಬಾಯಲ್ಲಿ ಹೇಳಕ್ಕೆ ಅಸದಳ ಅವರಿಗೆ ನಮಗೆ ಇರ್ತಕ್ಕಂಥದ್ದು ಏನು ಹೇಳಿದ್ರು ನಮಗೆ ಒಳ್ಳೇದು ಕೇಳ್ತಿದ್ರು ಹೊರತಾಗಿ ಅವ್ರು ಯಾವುದೂ ನಮ್ಮ ಬಗ್ಗೆ ಕೆಟ್ಟದ್ದು ಬಯಸ್ತಿದ್ದಿಲ್ಲ ಅಂಥ ವ್ಯಕ್ತಿನ ನನ್ನ ಬಲಗೈ ಬಂಟನ್ನು ನಾನು ಈಗ ನನ್ನಲ್ಲಿ ಇಲ್ಲ. ಆದರೂ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಅವ್ರು ಕೊಟ್ಟಿರ್ತಕ್ಕಂಥ ಧೈರ್ಯ ನನ್ನಲ್ಲಿ ಐತೆ. ನಾವು ಆತ ಯಾವ ರೀತಿ ನಡೆಸ್ತಾನೆ ಅದೇ ರೀತಿ ನಾನು ನಡೆಸಂತ ಮುಂದೆ ಹೋಗ್ತೀನಿ. ಆತ ಏನು ಮಾಡ್ತಾನೆ ಅದನ್ನ ಆದಷ್ಟು ಆತ 100ಕ್ಕೆ 100 ಮಾಡಿದ್ರು ನಾವು 100ಕ್ಕೆ 1% ಆದ್ರೂ ಅವರ ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆದಿರತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ತಿಳಿಸುತ್ತಾ